ಇವರೆಲ್ಲ ಹುಟ್ಟು ಹೋರಾಟಗಾರರು. ಮುಮ್ಮಡಿ ಸಿಂಗೇನಾಯಕ, ಕಂಪಿಲರಾಯ, ಕುಮಾರರಾಮ ಈ ದಕ್ಷಿಣ ಭಾರತ ಕಂಡಂಥ ಅತ್ಯಂತ ಪ್ರಬಲರಾದಂಥ ಹೋರಾಟಗಾರರು. ಅದರಲ್ಲೂ ಗಂಡುಗೋಲಿ ಕುಮಾರರಾಮ. ಇವತ್ತು ಯಾರಾದರೂ ಈ ಭಾರತದಲ್ಲಿ ಮಹಾರಾಜ ದೇವರಂತೆ ಪೂಜೆಗೊಳ್ತಾ ಇದ್ದಾನೆ ಅಂತಂದರೆ ಅವನು ಗಂಡುಗೋಲಿ ಕುಮಾರರಾಮ. ಕುಮಾರರಾಮನಿಗೆ ದೇವಸ್ಥಾನಗಳ ಕಟ್ಟಿ ಪೂಜೆಯನ್ನು ಇವತ್ತಿಗೂ ಮಾಡ್ತಾರೆ. ಸೊ ಅಂಥ ಕುಮಾರರಾಮ ಬದುಕಿದ್ದು ಅಲ್ಪ ವರ್ಷ, 1300 28 ವರ್ಷದ ಯುವಕ. ತಾನು ಹೋರಾಡಲಿಕ್ಕಾಗಿ ಹುಟ್ಟಿದ್ದೀನಿ ಅಂದಂಥವನು. ತುಘಲಕ್ಕು ಎಲ್ಲರ ಆಸ್ಥಾನಕ್ಕೆ ನನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಬೇಕು ಅಂತ ಒಂದು ಜೊತೆ ಬಂಗಾರದ ಚಪ್ಪಲಿಗಳನ್ನು ಮಾಡಿಸಿ ಎಲ್ಲರಿಗೂ ಕಳಿಸ್ತಿರ್ತಾನೆ. ಇವರು ಆ ಚಪ್ಪಲಿಗೆ ನಮಸ್ಕಾರ ಮಾಡಿ ಅವನ ಸಾರ್ವಭೌಮತ್ವವನ್ನು ಒಪ್ಕೋಬೇಕಾಗಿರುತ್ತೆ. ಹಾಗೆ ಈಗ ಕಂಪಿಲರಾಯನ ಆಸ್ಥಾನಕ್ಕೆ ಬಂದಾಗ ಕುಮಾರರಾಮ ಆ ಚಪ್ಪಲಿಯನ್ನು ಕೆಳಗಿಟ್ಟು ತನ್ನ ಕಾಲಿಗೆ ಹಾಕೋತಾನೆ. ಹಾಕೊಂಡು ಹೇಳ್ತಾನೆ, ಈ ಸೈಜ್ ನನಗೆ ಕರೆಕ್ಟ್ ಆಗಿದೆ, ಇನ್ನೊಂದು ಜೊತೆ ಮಾಡಿಸ್ಕೊಂಬ ನೀನು. ಆಗ ಅವನು ಹೇಳ್ತಾನೆ, ನೀನು ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಗೊತ್ತು. ಈ ವೀರರು ಅಂತ ನಾವು ಹುಟ್ಟಿರೋದು ರಣರಂಗದಲ್ಲಿ ಹೋರಾಡ ಸಾಯಕ್ಕೆ. ಅರಮನೇಲಿ ಕೂತ್ಕೊಂಡು ಮಜಾ ಮಾಡೋಕ್ಕಾಗಲ್ಲ. ನಾನಿರೋದೇ ಹೋರಾಡ ಸಾಯಕ್ಕೆ. ಕರ್ಕೊಂಬ, ನೀನು ಯಾರನ್ನು ಕರ್ಕೊಂಬರ್ತೀಯ ಅಂತ.